ಮಕ್ಕಳು ಮೂಗಲ್ಲಿ ಏನೇನೋ ಹಾಕೊಂಡ್ಬಿಡ್ತವೆ. ಒಂದೊಂದು ಪೇಷಂಟು ಈ ತರ ಇಷ್ಟು ದೊಡ್ಡ ಕಲ್ಲನ್ನ ಮೂಗಲ್ಲಿ ಹಾಕೊಂಡ್ ಬಂದ್ಬಿಟ್ಟಿತ್ತು. ಇವಾಗ ಸಣ್ಣ ಪಾಪು ಏನಾಗುತ್ತೆ ಅಂದ್ರೆ ಮೂಗಲ್ಲಿ ಅವು ತೆಗೆಸ್ಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತವೆ. ಏನಾದ್ರು ನಾವು ಈ ತರ ಇನ್ಸ್ಟ್ರೂಮೆಂಟ್ ಹಾಕಿ ಟ್ರೈ ಮಾಡಿ ಎಳೆಯೋಕೆ ಟ್ರೈ ಮಾಡಿದ್ರೆ ಏನಾಗುತ್ತೆ, ಅವು ಹಿಂದೆ ಹೋಗುತ್ತೆ. ಅದು ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಏನ್ ಮಾಡ್ಬೇಕು ಮನೇಲಿ ಅಂದ್ರೆ ಬಾಯಲ್ಲಿ ಬಾಯಿಟ್ಟು ಪಾಪುಗೆ ಜೋರಾಗಿ ಗಾಳಿ ಊದಿದ್ರೆ ಏನಾಗುತ್ತೆ, ಆ ಗಾಳಿ ಇಲ್ಲ ಹೊಟ್ಟೆಗೆ ಹೋಗ್ಬೇಕು, ಇಲ್ಲ ಶ್ವಾಸಕೋಶಕ್ಕೆ ಹೋಗ್ಬೇಕು. ಸೊ ಇವಾಗ ಜೋರಾಗಿ ಊದ್ದಾಗ ಏನಾಗುತ್ತೆ, ಆ ಗಾಳಿ ನೀವು ಎಷ್ಟು ಫೋರ್ಸಿಂದ ಹಾಕ್ತೀರಾ ಅದು ಮೂಗಿಂದ ಹೊರಗಡೆ ಬರುತ್ತೆ. ಮೂಗಿಂದ ಹೊರಗಡೆ ಫೋರ್ಸ್‌ಲೆ ಬಂದಾಗ ಒಳಗಡೆ ಏನ್ ಸಿಕ್ಕೊಂಡಿರುತ್ತೆ ಅದು ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಈ ತರ ಒಂದು 5ರಿಂದ 10 ಸಲ ನೀವು ಟ್ರೈ ಮಾಡ್ಬೇಕು. ಟ್ರೈ ಮಾಡದೆ ಬರದೇ ಇದ್ದಾಗ ಅವಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಡಾಕ್ಟರ್ ಹತ್ರ ಒಂದು ಮಷೀನ್ ಇರುತ್ತೆ. ಅದಕ್ಕೆ ನಾವು ಅಂಬು ಬ್ಯಾಗ್ ಅಂತ ಅಂತೀವಿ. ಈ ಶ್ವಾಸಕೋಶದ್ದು ಫೇಲ್ ಆದಾಗ ನಾವು ಅದನ್ನ ಯೂಸ್ ಮಾಡ್ತೀವಿ ಹೊರಗಡೆಯಿಂದ ಗಾಳಿ ಕೊಡೋಕೆ. ಅದನ್ನ ಬಾಯಿಗಿಟ್ಟು ಫೋರ್ಸ್‌ಲಿ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಗಾಳಿ ಒಳಗಡೆ ಹೋಗಿ ಮೂಗಿಂದ ಹೊರಗಡೆ ಬರುತ್ತೆ. ಪ್ರೆಷರಿಂದ ಬಂದಾಗ ಅದು ಕಿತ್ತು ಬರುತ್ತೆ. ಇವಾಗ ಅದೇನ್ ಫಾರಿನ್ ಬಾಡಿ ಇರುತ್ತಲ್ವಾ, ಅದು ದೊಡ್ಡದಿತ್ತು ಒಳಗಡೆ ಹೋಗಿ ಚೆನ್ನಾಗಿ ಸಿಕ್ಕಾಕೊಂಡ್ಬಿಟ್ಟಿತ್ತು ಅಂದ್ರೆ, ಅವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಪೇಷಂಟ್‌ನ ಸಣ್ಣ ಆಪರೇಷನ್ ಥಿಯೇಟರ್‌ಗೆ ಕರ್ಕೊಂಡು ಹೋಗಿ ಆ ಪಾಪುನ ಸ್ವಲ್ಪ ನಿದ್ದೆ ತರ ಮಾಡಿಸಿ, ಆಮೇಲೆ ನಿಧಾನ ಇನ್ಸ್ಟ್ರೂಮೆಂಟ್ ಹಾಕಿ ತೆಗಿಬೇಕು. ತುಂಬಾ ಡೇಂಜರು. ಬಟ್ ಏನಂದ್ರೆ ಮನೇಲೇ ನೀವು ಬಾಯಿಂದ ಉಸಿರು ಕೊಡೋದ್ರಿಂದ ಏನಾಗುತ್ತೆ, ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಧನ್ಯವಾದ.